ನಿಮ್ಮ ಹೆಸರು? ಅಪ್ಪು. ಏ ತಲೆ ಮೇಲೆ ಕನ್ನಡಕ ಹಾಕೊಂಡ್ಬಿಟ್ಟಿದ್ದೀರಿ? ಸುಮ್ಮನೆ ಹಂಗೆ ಸ್ಟೈಲು. ಇವಾಗ ಅದು ಬಂದೈತಲ್ಲ ಅಮೇರಿಕಲ್ಲಿ, ಹಂಗೆ ಹಾರ್ಕೊಂಡು ಹೋಗೋದು. ಸುಮ್ಮನೆ ಹಿಂಗ್ ನಿಂತ್ಕೊಂಡು ಹಂಗೆ ಹೋಗೋದು, ಅಂತ. ಈ ದುಡ್ಡಿಂದನೇ ನೆಮ್ಮದಿಯಾಗಿರ್ಬೋದು ಅಂತ ಅಂದ್ಬಿಟ್ಟು ಹೆಂಗೆ ಹೇಳ್ತೀರಿ? ದುಡ್ಡಿದ್ರೆ ನಿಮ್ದಿಗಿರಕ್ ಆಗಲ್ಲ. ದುಡ್ಡಿಲ್ದೆ 3 ಹೊತ್ತು ಊಟ ಮಾಡ್ಕೊಂಡು ನಿಮ್ದೇ. ಸರ್ ನಮಸ್ತೆ. ನಿಮ್ಮ ಹೆಸರು? ಅಪ್ಪು. ಅಪ್ಪು, ವಾವ್, ಏನು ಸರ್ ನಮ್ಮ ಪುನೀತ್ ರಾಜ್ಕುಮಾರ್ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರಾ? ಲವ್ಲಿ. ಏನು ಸ್ಟಾಲ್ ವ್ಯಾಪಾರ ಮಾಡ್ತಾ ಇದ್ದಿದ್ದು. ಇವಾಗ ಏನು ನಿಮ್ಮ ಅಂಗಡಿ ಹೆಸರೇ ಅಪ್ಪು? ಅಪ್ಪು ಸ್ಟಾಲ್ ಬೋರ್ಡ್ ಅಲ್ಲೇ ಇದೆ. ಅಪ್ಪು ಹೂ ಸ್ಟಾಲಾ ಇಲ್ಲ ಫ್ರೂಟ್ ಸ್ಟಾಲ್? ಫ್ರೂಟ್ ಸ್ಟಾಲ್. ಓಕೆ. ಏನು ತಲೆ ಮೇಲೆ ಕನ್ನಡಕ ಹಾಕೊಂಡ್ಬಿಟ್ಟಿದ್ದೀರಿ? ಸುಮ್ಮನೆ ಹಂಗೆ ಸ್ಟೈಲು. ಸ್ಟೈಲಿಗೆ ಅದೇನೋ ಹೇಳಿದ್ರಲ್ಲ, ಮಳೆ ಬಂದು ಏನೋ ಇಲ್ಲ ಅಂತ, ಇನ್ನೊಂದ್ಸಲ ಹೇಳಿ. ಮಳೆ ಬಂತು, ಕಾವೇರಿ ತುಂಬಿತು, ಕೇರಳಕ್ಕೆ ಹೋಯ್ತು, ಕೇರಳ ಮುಳುಗ್ತು. ಇವಾಗ ನಮ್ಮ ಮಲ್ಲೇಶ್ವರನೂ ತುಂಬ್ತಾ ಇದೆ ನೀರು. ಓಕೆ, ಈಗ ಒಂದು ಕ್ವಶನ್ ಕೇಳ್ತೀನಿ ನಿಮಗೆ. ಈಗ ಜೀವನದಲ್ಲಿ ನನಗೆ ಇದೊಂದಿದ್ರೆ ಸಾಕು, ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ತೀನಿ ಅಂದರೆ ಆ ಒಂದು ವಿಷಯ ಯಾವುದು? ಅದು ಒಂದು ವಿಷಯ ಅಂದರೆ ನಾನು ಬಿಸ್ನೆಸ್ ಮಾಡಿಕೊಂಡು ನಾನು ಚೆನ್ನಾಗಿದ್ರೆ ಸಾಕು ಅನ್ನೋದು. ಬಿಸ್ನೆಸ್ ಮಾಡಿಕೊಂಡು ಚೆನ್ನಾಗಿದ್ರೆ ಸಾಕು ಅನ್ನೋದು. ಹಾಂ. ಬೇರೆಯವರೆಲ್ಲ ಮತ್ತೆ ಬೇರೆಯವರು ಅದೇ ಥರ ಇದ್ದರೆ ನಮಗೂ ಒಳ್ಳೆಯದು. ಸರಿ, ನಾನು ಈಗ ಅದೊಂದು ಬಿಟ್ಟರೆ, ಬಿಸ್ನೆಸ್ ಮಾಡ್ಕೊಂಡು ಚೆನ್ನಾಗಿದ್ದೀನಿ ಅನ್ನೋದು ಬಿಟ್ಟರೆ, ಇದೊಂದಿದ್ರೆ ಸಾಕು ಅನ್ನೋದು ಯಾವ್ದು ಹೇಳಿ? ಅದು ಒಂದಿದ್ರೆ, ದುಡ್ಡು ಒಂದಿದ್ರೆ ಸಾಕು. ದುಡ್ಡೊಂದಿದ್ರೆ ಹೆಂಗೆ ಅದನ್ನ ಹೇಳಿ? ಅದ್ರ ಮೇಲೆ ಮನೆ, ಫ್ಲೈಟ್ ಇದ್ರೆ ಹಾರಾಡ್ಕೊಂಡಿರ್ಬೋದು. ಓ, ನೀವು ಮನಿ ಇದ್ರೆ ನೀವು ಫ್ಲೈಟಲ್ಲೆಲ್ಲ ಹೋಗ್ಬೋದು, ಹಾರಾಡ್ಕೊಂಡಿರ್ಬೋದು. ಹೌದು. ರೆಕ್ಕೆ ಇದ್ರೆ ಹಾರಾಡ್ಬೋದಲ್ಲ. ಇವಾಗ ಅದು ಬಂದೈತಲ್ಲ ಅಮೇರಿಕಲ್ಲಿ, ಹಂಗೆ ಹಾರ್ಕೊಂಡು ಹೋಗೋದು ಫ್ಲೈಟ್ ಥರ. ಅಮೆರಿಕದಲ್ಲಿ ಅದು ಬಂದ್ಬಿಟ್ಟಿದೆ. ಅದು ಬಂದ್ಬಿಟ್ಟಿದೆ ಆ ಕಡೆ ಕಂಟ್ರಿಲೆಲ್ಲ. ಸುಮ್ಮನೆ ಹಿಂಗೆ ನಿಂತ್ಕೊಂಡು ಹಂಗೆ ಹೋಗೋದು, ಬುರ್ರ ಅಂತ ಹಂಗೆ ಹೋಗ್ಬಿಡೋದು. ರಿಮೋಟ್ ಯಾರು ಓಡ್ತಾ ಇದೆ. ಸರಿ, ಈ ದುಡ್ಡಿಂದನೇ ನೆಮ್ಮದಿಯಾಗಿರ್ಬೋದು ಅಂತ ಅಂದ್ಬಿಟ್ಟು ಹೆಂಗೆ ಹೇಳ್ತೀರಿ? ದುಡ್ಡಿದ್ರೆ ನಿಮ್ದಿಗಿರಕ್ ಆಗಲ್ಲ. ದುಡ್ಡಿಲ್ದೆ 3 ಹೊತ್ತು ಊಟ ಮಾಡ್ಕೊಂಡು ನಿಮ್ದೇ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದೀನಿ. ಇವಾಗ ಸಾಕು, ನನಗೆ ದೇವ್ರು ಕೊಟ್ಟಿದ್ದು. ಈಗ ಮತ್ತೆ ಎಲ್ಲರೂ ನನಗೆ ನೆಮ್ಮದಿ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಸೂಸೈಡ್ ಮಾಡ್ಕೊಳಕ್ಕೆಲ್ಲ ಹೋಗ್ತಾರಲ್ಲ, ಅವ್ರಿಗೇನು ಹೇಳ್ತೀರಾ? ಅವರು ತಕ್ಷಣ ಹೋಯ್ತಾರೆ, ಬೀಳ್ತಾರೆ, ಕುಡಿತಾರೆ, ಸಾಯ್ತಾರೆ. ಇದ್ಕೊಂಡು ಕಷ್ಟಪಟ್ಟು ತಿನ್ಕೊಂಡು ಇರೋನು ಇದ್ಕೊಂಡು ಹೋಯ್ತಾನೆ. ತಕ್ಷಣ ಅಂತ ಬಂದಿದ್ದ ತಕ್ಷಣ ಹೋಗೋದು, ಸ್ಟೈಲ್ ಮಾಡೋದು, ಅಲೆಯೋದು ಮಾಡೋದಿದ್ರೆ ಅವನು ಅಷ್ಟೇ. ಓಕೆ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಓಕೆ.